ಸರ್ ದೇವ್ರ ಕೃಪೆ ಅಂತ ಹೇಳ್ತಾರಲ್ವಾ, ಆ ಥರ ಮೊದಲು ನಾನು ಕಾಯಿಲೆಯಿಂದ ಹೆಂಗೆ ಬಳ್ಳಿ ಇದ್ನೋ ಡಾಕ್ಟ್ರ್ ಹತ್ರ ಒಂದು ಹಾಸಿಗೆ ಮೇಲೆ ಬಿದ್ದಿರಬೇಕು, ಕಮೋಡ್ ಹಾಕಿಸ್ಕೋಬೇಕು, ಕೆಳಗಡೆ ಬರಬಾರ್ದು, ಒಂದು ಚಮ್ ನೀರು ಎತ್ತಬಾರ್ದು ಅಂತ ನನಗೆ ಇನ್ಸ್ಟ್ರಕ್ಷನ್ ಮಾಡಿ ಕಳಿಸಿದ್ರು. ನಾನು ಹಂಗೆ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೆ, ಹಂಗೆ ಇರ್ಕೋಬೇಕು ಅಂತ ನಾನು ಅಂದ್ಕೊಂಡೆ. ಒಂದು ದಿವಸ ಯೂಟ್ಯೂಬ್ನಲ್ಲಿ ಸರ್ದು ಒಂದು ಬ್ಯಾಕ್ ಪೇನ್ಗೆ ಶಾಶ್ವತ ಪರಿಹಾರ ಅಂತ ಒಂದು ವೀಡಿಯೋ ಕಾಣಿಸ್ತು ನನಗೆ. ಇವರೇನ ಬೆಡ್ ಮೇಲಿಂದ ಎದ್ದೊಳ್ಬಾರ್ದು, ಕಮೌಂಟ್ ಮೇಲೆ ಕೂತ್ಕೋಬೇಕು, ನೆಲದ ಮೇಲೆ ಕೂತ್ಕೋಬಾರ್ದು ಅಂತ ನನಗೆ ಹೇಳ್ತಾರೆ ಅಂತ ನಾನು ವೀಡಿಯೋ ಚೆಕ್ ಮಾಡಿದೆ. ಸರ್ ಹೇಳಿದ್ರು ಬ್ಲ್ಯಾಕ್ ಕಲರ್ ಹಚ್ಕೊಳ್ಳಿ, ಕಿಡ್ನಿ ಪಾಯಿಂಟ್ಗೆ ಬಜರ್ ಹಾಕಿ ರಾಜ್ ಮಾಡ್ಕೊಳ್ಳಿ. ಅವಿನ್ನೂ ನಮಗೇನು ಗೊತ್ತಿರಲಿಲ್ಲ ಆವಾಗ. ಸರಿ ಇದೇನು ಮಾಡೋದು ಅಂತ ಒಂದು ಬೆಸ್ಟ್ ನಮ್ಮ ಯಜಮಾನ್ರ ಕೈಲಿಂದು ಬ್ಲ್ಯಾಕ್ ಪೆನ್ ತರಿಸಿ ಸ್ಕೆಚ್ ಪೆನ್ನು ಹಾಕ್ತಾ ಬಂದೆ. ಒಂದು 15 ದಿವಸ ಹಾಕ್ತಿದ್ರೆ ಸ್ವಲ್ಪ ನನಗೆ ಬೆಟರ್ ಅನ್ನಿಸ್ತು, ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಮತ್ತೆ ಸರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂದರು. ನಮ್ಮ ಮಕ್ಕಳಿಗೆ ಅದೇನೋ ಮಾಡಿಕೊಡಮ್ಮ, ನಮಗಿನ್ನೂ ಗೊತ್ತಿಲ್ಲ ಅಂತ. ಅವ್ರು ಬಟನ್ ಇಟ್ಟು ಮೂಟ್ ಮಾಡಿ ಪೂರ್ತಿ ವೀಡಿಯೋ ಬಂದಾಗ ಹೇಳ್ಕೊಟ್ರು ನನಗೆ. ಹೇಳಿದ್ರಲ್ಲ ಅಂತ ಎಲ್ಲ ವೀಡಿಯೋ ನೋಡ್ತಾ ಬಂದರೆ ಅದು TM ಕ್ಲಾಸ್ ನಡೀತಾ ಇದ್ದದ್ದು. ಆವಾಗ ಫೋಟೋ ಒಂದೊಂದೇ ಬಂತು. ಡೈಲಿ ಕೂತ್ಕೊಳೋದು, ಬೆಡ್ ರೆಸ್ಟ್ ಅಲ್ವಾ, ಫುಲ್ ವೀಡಿಯೋ ನೋಡೋದು. ಅಲ್ಲಿ ಪಾಯಿಂಟ್ ಹಾಕಿ ಇಲ್ಲಿ ಪಾಯಿಂಟ್ ಏನೂ ಗೊತ್ತಿಲ್ಲ. ಈಗ ಏನು ಮಾಡೋದು ಅಂತ ನೋಡಿದೆ. ಸ್ವಲ್ಪ ಸರ್ ಹೇಳ್ದಂಗೆ ಶುಗರ್ ಸ್ವಲ್ಪ ಅವಾಗ ಜಸ್ಟ್ ಬಂದಿತ್ತು, BP ಇತ್ತು. ನೋಡ್ಕೊಂಡು ಮಾಡ್ತಾ ಏನು ಮಾಡಿದೆ, ನಾನು ಹಾಕ್ತಾ ಬಂದೆ. ಅಲ್ಲಿ ರಾಜ್ಮಾ ಕಾಳು ಹಾಕಿ ಕಲ್ಲರ್ಸ್ ಹಾಕಿ ಮತ್ತು ಬೇರೆ ಪಾಯಿಂಟ್ ಹೇಳ್ತಾ ಬಂದರು. ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಬಂದೆ ನಾನು, ಇವ್ರು ಏನು ಪಾಯಿಂಟ್ ಅಬ್ಸರ್ವ್ ಮಾಡ್ತಾರೆ ಅಂತ. ಮಾಡ್ತಾ ಬಂದರೆ ನನಗೆ ಡೌನ್ BP ಎಲ್ಲ ಡೌನ್ ಆಗ್ಬಿಡ್ತು ಒಂದೇ ಸತಿಗೆ. ಒಂದು 15-20 ದಿವಸಕ್ಕೇ ಕಡಿಮೆ ಆಗ್ತಾ ಬಂದಿದೆ ನನಗೆ. ಹಲ್ಲು ನೋವಿತ್ತು, ಹಲ್ಲು ನೋವು ತೆಗಿಸ್ಬೇಕಂದ್ರೆ ಡಾಕ್ಟ್ರ್ ಇಂಜೆಕ್ಷನ್ ಚೆಕ್ ಮಾಡಿಸಿ ಅಂದರು. ಚೆಕ್ ಮಾಡಿಸ್ಕೊಂಡಾಗ BP ಶುಗರ್ 90 ಇತ್ತು, 200 ಇದ್ದು. ಇದು ಯಾಕೆ 90 ಇದ್ದಿಲ್ಲ, ನನಗೆ ಹುಲ್ಲು ತೆಗಿಸ್ಬಿಟ್ಟೆ. ಮಾರನೇ ದಿವಸ TM ಕ್ಲಾಸಲ್ಲಿ ಒಂದು ಸರ್ ಹೇಳಿದ್ರು, ಹಿಂಗೆ TM ಕ್ಲಾಸ್ ಮಾಡ್ತಾಯಿದ್ವಿ, ಯಾರಾದರೂ ಬಂದು ಜಾಯ್ನ್ ಆಗಿ ಅಂತ. ಸರ್ ಭೇಟಿ ಮಾಡಿ ಜಾಯ್ನ್ ಮಾಡಿದೆ. ಜಾಯ್ನ್ ಆಗಿಬಿಟ್ಟು ಎಲ್ಲ ಹೇಳಿದ ಪ್ರೋಟೋಕಾಲ್ ಮಾಡ್ತಾ ಬಂದಿದ್ದಕ್ಕೆ ನಾನು ಕಲ್ತ್ಕೊಂಡು ನನ್ನ ದೇಹ ಗ್ಯಾಸ್ಟ್ರಿಕ್ಕು ನನಗೆ 20 ವರ್ಷದಿಂದ ಆಯಿತು ಗ್ಯಾಸ್ಟ್ರಿಕ್ಕು. ಎಂಡೋಸ್ಕೋಪಿ ಮಾಡೋವರೆಗೂ ನನಗೆ ಗ್ಯಾಸ್ಟ್ರಿಕ್ ಇತ್ತು. ಅದೆಲ್ಲ ಕ್ಲಿಯರ್ ಆಯಿತು ನನಗೆ. ಅವ್ರಿಗೆ ಗ್ರೀನ್ ಕಲರ್ ಹಚ್ಚಿ, ನನಗೆ ಉಷ್ಣ ಜಾಸ್ತಿ ಆವಾಗ, ನನಗೇನಂತ ಗೊತ್ತಿಲ್ಲ. ಇಲ್ಲಿ ಗ್ರೀನ್ ಕಲರ್ ಹಚ್ಚಿ, ಇಲ್ಲಿ ಸ್ಟಮಕ್ ರಿಫ್ರೆಸ್ ಗ್ರೀನ್ ಕಲರ್ ಹಚ್ಚಿ ಅಂದರು. ಹಚ್ತಾ ಬಂದೆ, K10 ಪಾಯಿಂಟ್ ಮಾಡಿ ಒಂದು ಅದು ಮಾಡ್ತಾ ಬಂದೆ. ನನಗೆ ಗ್ಯಾಸ್ಟ್ರಿಕ್ಕಿನ ಮಾತ್ರೆನೇ ಇಲ್ಲ, ಒಂದು ಡಬ್ಬ ಫುಲ್ ಮಾತ್ರೆ ಇದ್ದವು ನಮ್ಮ ಮನೇಲಿ. ಮಾತ್ರೆ ಕಂಪ್ಲೀಟ್ ಸ್ಟಾಪು. ಸರ್ಗೂ ಬಂದು ಹೇಳಿದೆ, ತುಂಬ ಖುಷಿ ಆಯಿತು ಅಂತ. ಅದು ಮಾಡ್ತಾ ಕಲಿತಾ ಈಗ ನಾನು ಇಷ್ಟರ ಮಟ್ಟಿಗೆ ಬಂದು ನಿಂತಿದ್ದೀನಿ. ಇವಾಗ ನಾರ್ಮಲ್ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಸಿಮ್ಟಮ್ಸ್ಗೆ ನಂಬರ್ ಆಫ್ ಮೆಡಿಸಿನ್ಸ್ ಇರುತ್ತೆ. ಎಸಿಡಿಟಿ ಅಂದರೆ ಒಂದು ಮಾತ್ರೆ ಕೊಡ್ತಾರೆ, ತಲೆ ಅಂದರೆ ಒಂದು ಮಾತ್ರೆ ಕೊಡ್ತಾರೆ, ಮಂಡಿ ನೋವು ಅಂದರೆ ಇನ್ನೊಂದು ಕೊಡ್ತಾರೆ. ನಿಮಗೆ ಅದ್ರ ಜೊತೆಗೆ ಇನ್ನೊಂದು ಏನಾದ್ರು ಲಾಂಗ್ ಟರ್ಮ್ ಇಶ್ಯೂಸ್ ಇತ್ತು ಅಂದರೆ ಅದಕ್ಕೂ ಮಾತ್ರೆ ಕೊಡ್ತಾರೆ. ಬಟ್ ಈ ನಂಬರ್ ಆಫ್ ಮಾತ್ರೆಗಳು 1ರಿಂದ ಸ್ಟಾರ್ಟ್ ಆಗಿ 8, 10 ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ನಾವು ನೋಡೋದು ಮೂಲ ಕಾರಣ. ಪಲ್ಸ್ ಡಯಾಗ್ನೈಸ್ ಮಾಡ್ತೀವಿ, ಟಂಗ್ ಡಯಾಗ್ನೈಸ್ ಮಾಡಿದಾಗ ನಿನ್ನ 10 ಸಿಮ್ಟಮಿಗೆ 1 ಪಾಯಿಂಟ್ ಕೊಡ್ತೀವಿ, 1 ಕಲರ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಒಂದೊಂದೇ ಸಿಮ್ಟಮ್ ಕಡಿಮೆ ಆದಂಗೆಲ್ಲ ಒಂದೊಂದು ಮಾತ್ರೆ ಕಮ್ಮಿ ಆಗುತ್ತೆ. ಒಂದು 12 ವರ್ಷದ ಹುಡುಗಿ, 16 ವರ್ಷದ ಹುಡುಗಿ, 10th ಹೋದರೂ ಮೆಚೂರ್ ಆಗಿರಲಿಲ್ಲ ಆ ಮಗಳು. ನಾನು ಇದೇನು ಹಿಂಗೆ ಆಗುತ್ತಲ್ಲ ಅಂತಬಿಟ್ಟು ಕಲ್ತಿದ್ದೀನಲ್ಲ ಅಂತಬಿಟ್ಟು ಹುಡುಗಿ ಕರೆದು KT ಪಾಯಿಂಟ್ ಪ್ರೆಸರ್ ಮಾಡಿ, ಲಿವರ್ 2 ಪಾಯಿಂಟ್ ಪ್ರೆಸರ್ ಮಾಡಿ, ಹೆಬ್ಬೆಟ್ಟಿಗೆ ಆರೆಂಜ್ ಕಲರ್ ಹಾಕಿ, ಇಲ್ಲಿ ಸ್ಕೈ ಬ್ಲೂ ಕಲರ್ ಕೊಟ್ಟು ಒಂದು 3 ವಾರ ಮಾಡಿದೆ. 4ನೇ ವಾರಕ್ಕೆ ಇನ್ನೊಂದು ಸತಿ ಮಾಡಿ ಅಂದರು. ಎಕ್ಸಾಮ್ ಐತೆ, ಬೇಡ ಮಾಡಿಸ್ಕೊಳಲ್ಲ ಅಂದರು. ಅವ್ರ ತಾಯಿ, ಹೋಗಮ್ಮ ಎಕ್ಸಾಮ್ ಈಗ ಮುಟ್ಟಿದ್ರೆ ಆಗ್ಬಿಡ್ತೀಯ ನೀನು, ಮೆಚೂರ್ ಆಗ್ತೀಯ ನೀನು ಅಂತಂದು ಬಂದು ಮಾಡಿಸ್ಕೊಂಡು ಶನಿವಾರ ಮಾಡಿಸ್ಕೊಂಡು ಮಗು ಹೋಗಿದೆ. ಭಾನುವಾರ 4 ಗಂಟೆಗೆ ಮಗು ಮೆಚೂರ್ ಆಗಿಬಿಟ್ಟಿದೆ. ಮೆಚೂರ್ ಆಗುತ್ತೆ ಮಗು. ಎಲ್ಲ ಮನೇದು ಒಂದು 10-15 ಜನ ಓಡಿ ಬಂದರು, ಮೇಡಮ್ ಏನಕ್ಕೆ ಹಿಂಗೆ ಮಾಡಿದ್ರಿ ನೀವು, ಹೆಂಗೆ ಮಾಡಿಬಿಟ್ರಿ ನೀವು ಅಂತ ಬಂದರು. ಆಮೇಲೆ ಯಾರು ಅವಾಗಲೇ ಜಸ್ಟ್ ಕಾಲು ಉಳುಕಿಸ್ಕೊಂಬಂದ್ಬಿಟ್ಟಿದ್ದಾರೆ. ಕಾಲು ಉಳ್ಕೊಂಬಂದ್ಬಿಟ್ಟೈತೆ. ನೋಡಿದ್ರಲ್ಲ ಫಸ್ಟು ರಿಲೀಸ್ ನೋಡಿದ್ರಲ್ಲ, ಈಗ ಮಗುಗೆ ಹೆಂಗಾಯಿತು ಅಂತ. ತಕ್ಷಣ ನನ್ನ ಕಾಲು ನೋವು ಅಂತ ಓಡಿ ಬಂದರು ಅವರು. ಏನಿಲ್ಲ, ಹೆಬ್ಬೆಟ್ಟಲ್ಲಿ 2 ಟ್ವಿಸ್ಟ್ ಮಾಡಿಬಿಟ್ಟು ಮೆಂತೆ ಕಾಳು ಹಾಕ್ಬಿಟ್ಟು ಸ್ಕೈ ಬ್ಲೂ ಕಲರ್ ಕೊಟ್ಟು ಕಳಿಸ್ದೆ. ಮಾರನೇ ದಿವಸ ಮೇಡಮ್ ಪರವಾಗಿಲ್ಲ ಮೇಡಮ್, ಕಾಲು ಉಳುಕು ಕಡಿಮೆ ಆಗಿದೆ, ನನ್ನ ಕಾಲು ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಅಕ್ಕಪಕ್ಕದವ್ರೆ ನಂಬ್ತಿರ್ಲಿಲ್ಲ ನನಗೆ. ಏನು ಮಾಡ್ತಾರೆ, ಕಲರಲ್ಲಿ ಏನು ಮಾಡ್ತಾರೆ ಇವರು ಅಂತ ನಂಬ್ತಿರ್ಲಿಲ್ಲ. ಈಗ ನನಗೆ ಯಾವಾಗ ಆತ, ಈಗ ಚೆನ್ನಾಗಿ ಪೇಷಂಟ್ ಬರ್ತಾರೆ. ಈಗ ಥೈರಾಯ್ಡ್ ರಿಮೂವ್ ಮಾಡ್ತಾಯಿದ್ದೀನಿ, ಶುಗರ್ಗೆ ಹಾಕ್ತಾಯಿದ್ದೀನಿ, ಬ್ಯಾಕ್ ಪೇನಿಗೆ ಮಾಡ್ತಾಯಿದ್ದೀನಿ, ವಾಸಿ ಆಗ್ತಾ ಬರ್ತಿದ್ದಾರೆ ಜನ. ನಮ್ಮ ಯಜಮಾನ್ರಿಗೆ ಮೊದಲಿಂದನೂ BP ಇತ್ತು, ಈಗ ಅವ್ರಿಗೂ ಒಂದು BP ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿಲ್ಲ, ಇಬ್ರು ಹೋಗಲ್ಲ ನಾವು. ಈಗ ನಮಗೆ ಮುಬೀನಾ ಫಾರೂಕ್ ಅಂತ. ಮುಬೀನಾ ಫಾರೂಕ್ ಅವರೇ, ನೀವು ಎಲ್ಲಿಂದ ಬಂದಿರೋದು? ತಿಪ್ಟೂರಿಂದ. ಆ್ಯಕ್ಚುಲಿ ನಿಮಗೆ ತುಂಬ ಹುಷಾರಿರಲಿಲ್ಲ, ಕಮೋಡಲ್ಲೇ ಇರಬೇಕಾಗಿತ್ತು. ಸೊ ಯಾರು ಕರ್ಕೊಂಡು ಹೋಗ್ಬೇಕಾಯ್ತು, ಬರಬೇಕಾಯ್ತು, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಬಸವರಾಜ ಸರ್ದು ವಿಡಿಯೋಗಳು ನೋಡಿದ್ರಿ.
ಸೊ ನೀವೇ ಕಲರ್ ಹಚ್ಕೊಳ್ಳೋಕೆ ಶುರು ಮಾಡಿದ್ರಿ, ನಿಮಗೆ ರಿಸಲ್ಟ್ ಬಂತು, ಅದಾದಮೇಲೆ ಕೋರ್ಸು ಸೇರ್ಕೊಂಡ್ರಿ, ನೀವು ಬೇರೆಯವ್ರಿಗೆ ಕೂಡ ರಿಸಲ್ಟ್ ಕೊಡೋಕೆ ಶುರು ಮಾಡಿದ್ರಿ. ಒಂದು ಪೇಷಂಟ್ ಬಂದಿತ್ತು, ನಮಗೆ ಥೈರಾಯ್ಡ್ ರಿಲೀಸ್ ಆಗಿದೆ, ಸುಸ್ತೆಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಮಂಡಿ ನೋವಿದೆ ಅಂತ. ಅವ್ನು ಎಂಟು ಮಂಡಿ ನೋವು ಪ್ರೋಟೋಕಾಲ್ ಕೊಟ್ಟು ಸ್ಕೈ ಬ್ಲೂ ಕಲರ್, ಆರೆಂಜ್ ಕಲರ್ ಕೊಟ್ಟು ಮೆಂತ್ಯ ಪಟ್ಟಿ ಮಾಡಿ ಕಿಡ್ನಿಗೆ ಬಟಾಣಿ ಹಾಕಿ ಕಳಿಸಿದ್ದೀನಿ. ಆ ಥೈರಾಯ್ಡ್ ಸುಸ್ತು ಕಡಿಮೆ ಆಗ್ತಿದೆ. ಒಂದು 5-6 ಜನ ಬಂದು ಹೇಳ್ತಾರೆ ಥೈರಾಯ್ಡ್ ಕಡಿಮೆ ಆಗ್ತಾ ಇದೆ, ಪರವಾಗಿಲ್ಲ, ನಮಗೆ ಆರಾಮಾಗಿದೆ ಅಂತ. ನಮ್ಮ ಬೀದಿ ಒಂದು 2 ಜನಕ್ಕೆ ಮಾಡಿದ್ದೀನಿ, ಥೈರಾಯ್ಡ್ಗೆ ರಿಲೀಸ್ ಆಗ್ತಾ ಬರ್ತಾ ಇದೆ. ತುಂಬ ಮಾಡ್ತಾ ಇದೆ. ಬರೀ ಹೌಸ್ ವೈಫೇ ಸರ್, ಹೌಸ್ ವೈಫು. ಜಾಸ್ತಿ ಮನೇಲಿ ಬೆಡ್ ಮೇಲೆ ಇರ್ತಾ ಇದ್ದೆ, ಯಾಕಂದರೆ ಒಂದಿಲ್ಲ ಒಂದು ಕಾಯಿಲೆ, ಬಗ್ಗಿದ್ರೆ ಮಸಲ್ ಕ್ಯಾಚ್ ಆಗ್ತಿತ್ತು, ಎಲ್ಲಿ ಬೇಕು ಅಲ್ಲಿ ಹಿಡ್ಕೊತಾ ಇತ್ತು, ಒಂದು ನಗಕ್ಕೂ ನನಗೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ನನಗೆ ತೊಂದರೆ ಇತ್ತು ನನಗೆ. ಈಗ ನೋಡಿ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ, ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀನಿ. ಹೌದು, ಅವರು ಅರ್ಧ ಕೆಲಸ ಮಾಡ್ತಾರೆ ನನ್ನ ಜೊತೆ ಕೂತ್ಕೊಂಡು. ಎಲ್ಲ ಇಲ್ಲ ಮಾಡಿಲ್ಲ, ಜಸ್ಟ್ ನಾನು ಮಾಡ್ತೀನಲ್ಲ ನೋಡಿಕೊಂಡು. ಈಗ ನಾನು ಸುತ್ತಮುತ್ತ ಕ್ಯಾಂಪ್ ಮಾಡ್ತೀನಲ್ವಾ, ಅವಾಗ ಬಂದಾಗ ಅವ್ರಿಗೆ ಶೋಲ್ಡ್ರ್ ಪೇನ್ಗೆ ನಮಸ್ತೆ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾರೆ. ಅವ್ರು ನಮಸ್ತೆ, ಅವ್ರಿಗೆ ಯಾಕಂದ್ರೆ ಶೋಲ್ಡ್ರ್ ಪೇನ್ ಇತ್ತು, ಅವ್ರಿಗೆ ನಾನು ಮಾಡಿಸಿದ್ದೀನಿ, ಅವೆಲ್ಲ ರಿಲೀಸ್ ಆಗಿದೆಯಲ್ವಾ. ಈಗ ಅವರು ಕೂತ್ಕೊಂಡು ಶೋಲ್ಡ್ರ್ ಪೇನ್ಗೆಲ್ಲ ರಿಲೀಸ್ ಮಾಡಿಕೊಡ್ತಾರೆ, ಅವರು ಕಲರ್ ಥೆರಪಿ ಹಾಕ್ತಾರೆ. ಎಲ್ಲಾದರೂ ಪ್ರೋಗ್ರಾಮ್ ಮಾಡೋಕ್ಕೆ ಹೋದ್ರೆ ಜೊತೆಗೆ ಬಂದು ಸಪೋರ್ಟ್ ಕೊಟ್ಟು ನನಗೆ ಪೂರ್ತಿ ಕೆಲಸ ಅವ್ರು ಮಾಡಿಕೊಡ್ತಾರೆ. ನನಗೆ ಡ್ರೈವರ್ ಆದ್ರೂ ಪರವಾಗಿಲ್ಲ, ಪೂರ್ತಿ ಎಲ್ಲರಿಗೂ ಹೇಳ್ತಾರೆ, ಸಂತೋಷವಾಗಿರ್ತಾರೆ ಸರ್, ಏನೂ ತೊಂದರೆ ಇಲ್ಲ ಒಂಚೂರು. ಈಗ ನಿಮ್ಮ ಕೆಲಸ ನೀವೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಆದರೆ ಇವತ್ತು ಕಲರ್ ಥೆರಪಿನ ಕಲಿತು ಬೇರೆಯವ್ರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಿ ನೀವು ದಿನಕ್ಕೆ ದುಡ್ಡು ಕೂಡ ಸಂಪಾದನೆ ಮಾಡ್ತಾ ಇದ್ದೀರಲ್ವಾ. ತೃಪ್ತಿನೂ ಕೂಡ ಇದೆ. ಯಾರೊಬ್ಬರು ನನಗೆ ವಾಸಿ ಆಯಿತು ಅಂತ ಬಂದಾಗ ಅದು ಮಜಾನೇ, ಖುಷಿನೇ ಬೇರೆ ಇಲ್ವಾ ಅದು ಅಲ್ವಾ. ಯಾಕಂದರೆ ನಾವೇ ನರಳ್ತಿದ್ದಾಗ ಆ ನರಳು ಏನು ನೋವು ಅಂತ ನಮಗೂ ಗೊತ್ತು. ಈಗ ನಾವೊಬ್ರಿಗೆ ವಾಸೆ ಮಾಡ್ತೀವಿ ಅಂತ ಅಂದಾಗ ಅವ್ರಿಗೆ ಇಷ್ಟ ಆಗುತ್ತೆ. ನನಗೆ ಆ ಮಗು ಮೆಚೂರ್ ಆದ ತಕ್ಷಣ ಎಷ್ಟು ಜನ ಖುಷಿಯಾದರು ಅಂದರೆ, 16 ವರ್ಷ ನಮ್ಮ ಹುಡುಗಿ SLC ಇಲ್ದಿದ್ದು ಈಗ ಹೆಂಗೆ ಒಂದು ವಾರದಲ್ಲಿ ಪ್ರಿಪೇರ್ ಆದ್ಲ ಅವ ಮಗು ಅಂತ ತುಂಬ ಖುಷಿ ಪಡ್ತಾರೆ. ನಿಮ್ಮ ಜೊತೆ ಮಾತಾಡಿ ನಮಗೂ ಕೂಡ ಖುಷಿ ಆಯಿತು. ಯಾಕೆಂದರೆ ಈ ಥರ ವಿಡಿಯೋಗಳು ಬಂದಾಗ, ಈ ಥರ ಕಾರ್ಯಕ್ರಮಗಳು ನೋಡಿದಾಗ ಅವರು ಕ್ಲಿನಿಕ್ ಇಡ್ತಾರೋ ಬಿಡ್ತಾರೋ, ಅವ್ರ ಕಾಯಿಲೆನ ಅವ್ರು ಯೂಸ್ ಮಾಡ್ಕೊಳಕ್ಕಾದ್ರೂ ಕಲರ್ ಥೆರಪಿ ಕಲೀಲಿ ಏನೋ ಥರದ್ದು ಅಲ್ವಾ. ಯಾಕಂದರೆ ಯಾರು ಓದಿದ್ದನ್ನು ಕಲ್ತೀನಿ ಅನ್ಬೇಕು ವಿನಃ. ನೀವೇನು ಓದಿರೋದು? ನಾನು 5ನೇ ಕ್ಲಾಸ್, ಜಸ್ಟು 5ನೇ ಕ್ಲಾಸ್. ಕಲರ್ ಥೆರಪಿ ಬಸವ ಅಕಾಡೆಮಿ, TEM ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ಸ್, TEMದು ಬುಕ್ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗೆ ನಾಡೀಶ್ವರದ್ದು ಕೂಡ ನಾಳೆ ರಿಲೀಸ್ ಆಗ್ತಾ ಇರುವಂಥದ್ದು. ಬಸವ ಅಕಾಡೆಮಿ ಇವತ್ತು ಹಳ್ಳಿಗಳಿಗೆ ಕೂಡ ರೀಚ್ ಆಗ್ತಿದೆ. ರೈಟ್ ನ್ಯೂಸ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತದೆ. ಯಾವಾಗ ಜನ ನನಗೆ ಟ್ರೀಟ್ಮೆಂಟ್ಗೆ ಸರ್ ಒಳ್ಳೆಯದಾಯಿತು, ನನಗೆ ಹುಷಾರಾಯಿತು ಅಂತಂದಾಗ ಆವಾಗ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ನಾವು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಜನಗಳಿಗೆ ರೀಚ್ ಆಗೋಕ್ಕೆ ಶುರುವಾಯಿತು. ಅವರೇ ಕಲ್ತ್ಕೊಂಡು ಈಗ ಅವರೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಫಸ್ಟು ನೀವು ಕಲ್ತ್ಕೊಳ್ಳಿ, ಇಲ್ಲ ನಿಮ್ಮ ಕಾಯಿಲೆಗೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ, ಆಮೇಲೆ ಬೇರೆಯವ್ರು ಹುಷಾರು ಮಾಡಿದ್ರಾಯಿತು. ಹಾಗಾಗಿ ಬಂದಿರೋಂಥ ಅಷ್ಟೂ ಜನಗಳು ಕೂಡ ಇವತ್ತು ಪ್ರತಿ ವಾರ 100 ಸಂಖ್ಯೆಯಲ್ಲಿ ಪೇಷಂಟ್ಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿವರೆಗೆ 1000 ಸಂಖ್ಯೆಯಲ್ಲಿ ಪೇಷಂಟ್ಗಳನ್ನು ವಾಸಿ ಮಾಡಿರುವಂಥದ್ದು.